ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೇಷರಾಶಿ ಮೇಷಲಗ್ನ ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷಣೆ ಮಾಡ್ಬೋದು ಅನ್ನುವಂಥ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಗ್ರಹಗಳ ಸ್ಥಿತಿ ನೋಡೋದಾದ್ರೆ ತುಂಬಾ ಉತ್ತಮವಾದಂತಹ ಗ್ರಹಗಳ ಸ್ಥಿತಿ ಇದೆ ಮೇಷರಾಶಿ ಮೇಷಲಗ್ನದವರಿಗೆ. ದಶಮ ಸ್ಥಾನದಿಂದ ರವಿ ಮತ್ತೆ ಮಂಗಳನ ಸಂಯೋಗ ತುಂಬಾ ಅದ್ಭುತವಾದಂತಹ ಯೋಗಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಬುಧ ಮತ್ತೆ ಶುಕ್ರ ಲಾಭ ಸ್ಥಾನದಿಂದ ಸಂಚಾರ, ಶನಿಶ್ಚರ ವಯದಿಂದ ಸಂಚಾರ ಆದರೂ ಸುಮಾರಷ್ಟು ಬದಲಾವಣೆ ಪರಿವರ್ತನೆ ಅನುಕೂಲಗಳನ್ನು ತಂದು ಕೊಡ್ತಾನೆ. ಗುರು ನಿಮಗೆ ತೃತೀಯ ಸ್ಥಾನದಿಂದ ಸಂಚಾರ, ಸುಮಾರಷ್ಟು ಸಮಸ್ಯೆಗಳನ್ನು ಬಗೆಹರಿಸುವಂತಹ ಅವಕಾಶ ಯೋಗಗಳಿದೆ. ಕೇತು ಚತುರ್ಥದಲ್ಲಿ ಸುಖ ಸೌಕರ್ಯಗಳ ಸ್ಥಾನದಿಂದ. ಇವೆಲ್ಲ ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಈ ಬರುವಂತಹ ತಿಂಗಳು ತುಂಬಾ ಉತ್ತಮವಾದಂತಹ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ನೋಡಿ, ರವಿ ಮತ್ತೆ ಮಂಗಳನ ಸಂಯೋಗ ನಿಮ್ಮ ದಶಮ ಸ್ಥಾನದಿಂದ ಇರೋದ್ರಿಂದ ತುಂಬಾ ಅದ್ಭುತವಾದಂತಹ ಯೋಗಗಳನ್ನ ನೀವು ಬರುವಂತಹ ತಿಂಗಳಲ್ಲಿ ನೋಡುವಂಥದ್ದಿದೆ. ನಿಮ್ಮ ಒಂದು ಮಾಡುವಂತಹ ಪ್ರಯತ್ನ ಆಗಿರ್ಬೋದು, ಸಾಹಸ ಕಾರ್ಯಗಳೆಲ್ಲ ತೊಡಗುವಂಥದ್ದಾಗಿರುತ್ತೆ. ಯಾವುದೇ ನಿಂತ ಕೆಲಸ ಕಾರ್ಯಗಳೆಲ್ಲ ಈ ಬರುವಂತಹ ತಿಂಗಳಲ್ಲಿ ಕೈಗೆತ್ಕೊಳ್ಳಿ. ಸಂಪೂರ್ಣವಾದಂತಹ ಸಕ್ಸಸ್ಸು ಮತ್ತೆ ನೀವು ಹೋರಾಟ ಮಾಡಿದ್ದಕ್ಕೆ ಅದ್ಭುತವಾದಂತಹ ರಿಸಲ್ಟ್ ನೋಡ್ಬೋದು. ನಿಮ್ಮಲ್ಲಿರುವಂತಹ ಸಾಮರ್ಥ್ಯ ಇರುತ್ತಲ್ಲ, ತುಂಬಾ ಅದ್ಭುತವಾಗಿರುತ್ತೆ. ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಕೈ ಹಾಕಿದ್ರು ಕೂಡ ಅದನ್ನ ಯಶಸ್ಸನ್ನ ಕಾಣುವಂಥದ್ದಿರುತ್ತೆ. ಸುಮಾರಷ್ಟು ಗೌಪ್ಯವಾದಂತಹ ಕಾರ್ಯಗಳಲ್ಲಿ ಸಫಲತೆಯನ್ನ ನೋಡುವಂಥದ್ದಿರುತ್ತೆ. ನಾನಾ ರೀತಿಯ ಅನುಕೂಲಗಳು ಸರ್ಕಾರದಿಂದ ಆಗಿರ್ಬೋದು, ನೀವು ಮಾಡುವಂಥ ವ್ಯವಹಾರಗಳಲ್ಲಾಗಿರ್ಬೋದು, ನಿಮ್ಮ ಹೆಸರು ಕೀರ್ತಿ ಗೌರವದ ಬಗ್ಗೆ ಈ ಬರುವಂತಹ ತಿಂಗಳಲ್ಲಿ ಅದ್ಭುತವಾದಂತಹ ಸಪೋರ್ಟ್ ಇರುತ್ತೆ. ತುಂಬಾ ಉತ್ತಮವಾದಂತಹ ಮಿತ್ರತ್ವವನ್ನ ಬೆಳೆಸುವಂತಹ ಅವಕಾಶಗಳು, ಎಲ್ಲರೂ ಕೂಡ ನಿಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ. ಸೊ ಹಾಗಾಗಿ ಈ ಬರುವಂತಹ ತಿಂಗಳು ನಿಮ್ಮ ಮಾಡುವಂತಹ ಕಾರ್ಯಗಳಿಗೆ ಸಫಲತೆಯನ್ನ ನೋಡುವಂತಹ ತಿಂಗಳಾಗಿರುತ್ತೆ. ಜೊತೆಗೆ ಗುರು ನಿಮಗೆ ತೃತೀಯದಲ್ಲಿ ಸಂಚಾರ ಆಗ್ತಿರೋದ್ರಿಂದ ತುಂಬಾನೇ ಉತ್ತಮವಾದಂತಹ ಬಾಂಧವ್ಯ ಆಗಿರ್ಬೋದು. ನಿಮ್ಮ ಸಹಕಾರ ಬೇರೆಯವರಿಗೆ ಪರೋಪಕಾರಿಯಾಗಿರ್ತೀರಾ. ಈ ಬರುವಂತಹ ತಿಂಗಳಲ್ಲಿ ಬೇರೆಯವರಿಗೆ ಮಾರ್ಗದರ್ಶನ ಕೊಡೋದಾಗಿರ್ಬೋದು, ಬೇರೆಯವರಿಗೆ ದಾರಿ ತೋರಿಸೋದಾಗಿರ್ಬೋದು, ಅವರ ಕಾರ್ಯಗಳನ್ನ ಕೈಗೆತ್ಕೊಂಡ್ರೆ ಅದನ್ನ ಸಕ್ಸಸ್ ಮಾಡುವಂಥದ್ದಿರುತ್ತೆ. ನಿಮ್ಮ ಯೋಚನೆಗಳಾಗಿರ್ಬೋದು, ನಿಮ್ಮ ಪ್ಲಾನಿಂಗ್ಗೆ ಬೇರೆಯವರಿಗೆ ತುಂಬಾ ಉತ್ತಮವಾದಂತಹ ಮಾರ್ಗದರ್ಶನ. ಅದರಲ್ಲೂ ಕೂಡ ನೀವು ನಿಮ್ಮ ಕಾರ್ಯಗಳನ್ನು ಕೂಡ ಸಾಧನೆ ಮಾಡ್ಕೊಳ್ಳುವಂತಹ ಅವಕಾಶಗಳು ಯೋಗಗಳಿರುತ್ತೆ. ಹಾಗೆ ಈ ಬರುವಂತಹ ತಿಂಗಳಲ್ಲಿ ನೋಡಿ, ನಿಮ್ಮ ಒಂದು ಹೊಸ ಯೋಜನೆಗಳೇನಾದ್ರೂ ಇದ್ರೆ ಅದನ್ನ ಕೈಗೆತ್ಕೊಂಡ್ರೆ, ಹೊಸ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಯಾವ್ದಾರ ಪ್ಲಾನಿಂಗ್ ಇರುತ್ತೆ, ಅದಕ್ಕೆ 100ಕ್ಕೆ 100 ಸಕ್ಸಸ್ ಅನ್ನ ನೋಡುವಂಥದ್ದಿರುತ್ತೆ. ಶುಕ್ರ ಮತ್ತೆ ಬುಧ ನಿಮಗೆ ಲಾಭ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಕೈಗೆತ್ಕೊಂಡ್ರೆ ಅದರಲ್ಲಿ 100ಕ್ಕೆ 100 ರಿಸಲ್ಟ್ ನೋಡುವಂಥದ್ದಿರುತ್ತೆ. ನಿಮ್ಮ ಇಷ್ಟಾರ್ಥಗಳೆಲ್ಲ ಈಸಿಯಾಗಿ ಸಕ್ಸಸ್ ಆಗುವಂತಹ ಯೋಗಗಳಿರುತ್ತೆ. ನಿಮ್ಮ ಸಹಕಾರದಿಂದ ನಿಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು, ಬೇರೆಯವರ ಕಾರ್ಯಗಳನ್ನ ನೋಡುವಂಥದ್ದಿರುತ್ತೆ. ಎದುರಿನ ವ್ಯಕ್ತಿಯ ಸಂಪೂರ್ಣವಾದಂತಹ ಸಹಕಾರ, ಜೊತೆಗೆ ಕಾಂಪಿಟೇಷನ್ನು, ಪೈಪೋಟಿ ಮತ್ತೆ ಶತ್ರುಗಳ ಮೇಲೆ ಹಿಡಿತ ಸಾಧನೆ ಮಾಡುವಂತಹ ಒಂದು ಯೋಗಗಳು ಅವಕಾಶಗಳು ಕೂಡ ಇದೆ. ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಲಾಭ ಮತ್ತೆ ಹೊಸ ಮಾರ್ಗಗಳನ್ನ ಕಂಡುಕೊಳ್ಳುವಂಥದ್ದಾಗಿರ್ಬೋದು. ಅದರಲ್ಲಿ ತುಂಬಾ ಉತ್ತಮವಾದಂತಹ ಅನುಕೂಲಗಳು, ಯಾರಿಗೆ ವ್ಯಾಪಾರ ನಡೀತಿಲ್ಲ ಅನ್ಕೊಂತಿರ್ತೀರ ಅವರಿಗೆ ಈ ವ್ಯಾಪಾರದಿಂದ ಲಾಭಗಳನ್ನಾಗುವಂಥದ್ದಾಗಿರ್ಬೋದು. ಎಷ್ಟೋ ಜನ ಹೊಸ ಹೊಸ ಒಂದು ಉದ್ಯೋಗದ ಅವಕಾಶಗಳಾಗಿರ್ಬೋದು, ವ್ಯಾಪಾರದ ಅವಕಾಶಗಳು ಹುಡುಕ್ತಿರ್ತೀರ. ಈ ಬರುವಂತಹ ತಿಂಗಳಲ್ಲಿ ಅದರಲ್ಲಿ ನಿಮ್ಗೆ ಸಕ್ಸಸ್ ನೋಡ್ತೀರಾ. ಜೊತೆಗೆ ನಿಮಗೆ ಎಲ್ಲಾ ಕಾರ್ಯಗಳೆಲ್ಲ ಒಂದು ರಿಸಲ್ಟ್ ಅನ್ನ ನೋಡುವಂತಹ ತಿಂಗಳಾಗಿರುತ್ತೆ. ಇದರಿಂದ ಲಾಭ ನೋಡ್ಬೋದು. ಹಣಕಾಸಿನ ವಿಚಾರದಲ್ಲಿ ಯಾರಿಗೆ ಸಾಲ ಬೇಕಾಗಿರುತ್ತೆ, ಬ್ಯಾಂಕ್ ಓಡಾಟಗಳು ಮಾಡ್ತಿರ್ತೀರಾ, ನಿಮ್ಗೆ ಯಾವುದೋ ಒಂದು ಚೀಟಿ ಹಾಕಿ ಅದರಿಂದ ದುಡ್ಡು ಬರೋದಿರುತ್ತೆ, ಅವೆಲ್ಲವೂ ಕೂಡ ಈ ಬರುವಂತಹ ತಿಂಗಳಲ್ಲಿ ನೆರವೇರುತ್ತೆ. ಕೊಟ್ಟ ಸಾಲ ವಾಪಸ್ ತಗೊಳ್ಳೋದಾಗಿರ್ಬೋದು, ನಿಮಗೆ ಹಣಕಾಸಿನ ಅವಶ್ಯಕತೆ ಏನಿರುತ್ತೆ ಮಿತ್ರರ ಸಹಕಾರದಿಂದ ಆಗಿರ್ಬೋದು, ಮನೆಯಲ್ಲಿ ಹಿರಿಯರ ಸಹಕಾರದಿಂದ, ಅವೆಲ್ಲವೂ ಕೂಡ ಸಿಗುವಂತಹ ಯೋಗಗಳು ಅನುಕೂಲಗಳನ್ನ ನೋಡುವಂಥದ್ದಿರುತ್ತೆ. ಒಳ್ಳೆಯ ಬಾಂಧವ್ಯ ಶುಕ್ರ ಮತ್ತು ಬುಧ ಇರೋದ್ರಿಂದ ತುಂಬಾನೇ ಉತ್ತಮವಾದಂತಹ ಸಪೋರ್ಟ್ ನಿಮಗೆ ಸಮಾಜದಿಂದನೂ ಕೂಡ ಸಿಗುತ್ತೆ. ಮಿತ್ರರು ಕೂಡ ಅಷ್ಟೇ ಸಪೋರ್ಟಿವ್ ಆಗಿರ್ತಾರೆ. ಜೊತೆಗೆ ಈ ಬರುವಂತಹ ತಿಂಗಳು ಉತ್ತಮವಾದದ್ದೇನೆಂದ್ರೆ ನಿಮಗೆ ಯಾರನ್ನಾರ ಇಷ್ಟಪಟ್ರೆ ಅವರಿಗೆ ನೀವು ನಿಮ್ಮ ಆಸೆ ಆಕಾಂಕ್ಷೆಗಳು ಹೇಳೋದಾಗಿರ್ಬೋದು, ಯಾರಿಗಾರ ಪ್ರಪೋಸ್ ಆಗಿರ್ಬೋದು, ಅವೆಲ್ಲವನ್ನ ನೆರವೇರಿಸುವಂತಾಗಿರ್ಬೋದು ಅಂತ ಸಮಯ ನಿಮ್ಮ ಸುತ್ತಮುತ್ತ ಇರುತ್ತೆ. ಇದರ ಉಪಯೋಗವನ್ನ ಈ ಬರುವಂತಹ ತಿಂಗಳಲ್ಲಿ ಪಡ್ಕೋಬೇಕು. ಜೊತೆಗೆ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಒತ್ತಡಗಳು ಜಾಸ್ತಿ ನೋಡ್ತೀರಾ, ಆದ್ರೆ ಉತ್ತಮವಾದಂತಹ ಬದಲಾವಣೆಗಳು, ಜವಾಬ್ದಾರಿ ಜಾಸ್ತಿ ಇರುತ್ತೆ. ಕೆಲಸ ಕಾರ್ಯಗಳೆಲ್ಲ ತುಂಬಾನೇ ಲೇಟ್ ನೈಟ್ ವರ್ಗೂ ಮಾಡಬೇಕಾದಂತದ್ದು ಇರುತ್ತೆ. ಸುಮಾರಷ್ಟು ಜನರಿಗೆ ಅವಕಾಶಗಳ ಕೊರತೆ ಇತ್ತು ಈ ಬರುವಂತಹ ತಿಂಗಳಿನವರೆಗೂ. ಮೇಷರಾಶಿ ಮೇಷಲಗ್ನದವರಿಗೆ ಉದ್ಯೋಗದಲ್ಲಿ ಇಂಟರ್ವ್ಯೂ ಬರ್ತಾ ಇರಲಿಲ್ಲ ಅಂದ್ರೆ ಈ ಬರುವಂತಹ ತಿಂಗಳಿಗೆ ಇಂಟರ್ವ್ಯೂ ಶೆಡ್ಯೂಲ್ ಆಗೋದಾಗಿರ್ಬೋದು, ಅದರಿಂದ ಉತ್ತಮವಾದಂತಹ ರಿಸಲ್ಟ್ ನೋಡೋದಾಗಿರ್ಬೋದು,
ಸಕ್ಸಸ್ ಅನ್ನ ನೋಡ್ತೀರಾ. ಜೊತೆಗೆ ನಿಮಗೆ ಪ್ರಮೋಷನ್ಸ್‌ಗಳನ್ನ ಈ ಬರುವಂತಹ ತಿಂಗಳಲ್ಲಾಗಿರ್ಬೋದು, ನಿಮ್ಮ ಒಂದು ದುಡ್ಡು ಕಾಸಿನಲ್ಲಿ ಒಂದು ಏರಿಕೆ ಕಾರ್ಯದಲ್ಲಿ, ಅದರಿಂದ ಒಂದು ಉತ್ತಮವಾದಂತಹ ಮಾನಸಿಕ ಸ್ಥಿತಿ, ಒಂದು ಪ್ರಶಂಸೆ ಆಗಿರ್ಬೋದು, ಒಂದು ಗೌರವವನ್ನ ನೋಡುವಂತಹ ತಿಂಗಳಾಗಿರುತ್ತೆ ಮೇಷರಾಶಿ, ಮೇಷಲಗ್ನದವ್ರಿಗೆ. ಜೊತೆಗೆ ಸಂಬಂಧಗಳು ತುಂಬಾ ಚೆನ್ನಾಗಿರುತ್ತೆ. ಪತಿ ಪತ್ನಿಯರ ಬಾಂಧವ್ಯ ಆಗಿರ್ಬೋದು, ಮಿತ್ರರ ಜೊತೆ ಆಗಿರ್ಬೋದು, ಪಾರ್ಟ್ನರ್‌ಶಿಪ್ ಅಲ್ಲಿ ಯಾರಿರ್ತಾರೋ ಅವರಿಗೆ ತುಂಬಾ ಉತ್ತಮವಾದಂತಹ ನೆಮ್ಮದಿ, ಮಾನಸಿಕ ಸ್ಥಿತಿ ಇರುತ್ತೆ. ಒಬ್ಬರನ್ನೊಬ್ಬರು ಉತ್ತಮವಾದಂತಹ ಗೌರವದಿಂದ ಕಾಣುವಂತಹ ಅವಕಾಶ, ಯೋಗಗಳು ಕೂಡ ಇರುತ್ತೆ. ಯಾವುದೇ ರೀತಿಯ ವೈಮನಸ್ಸು, ಮನಸ್ತಾಪಗಳಿರೋದಿಲ್ಲ. ಸಮಸ್ಯೆಗಳು ಏನೇ ಇದ್ರೂ ಕೂಡನು ಅದನ್ನ ಬಗೆಹರಿಸಿಕೊಳ್ಳುವಂಥದ್ದು ಯೋಗಗಳು, ಅವಕಾಶಗಳು ಇವೆಲ್ಲವನ್ನು ನೋಡುವಂತ ಅವಕಾಶಗಳಿದೆ. ಹಾಗಾಗಿ ಈ ಬರುವಂತಹ ತಿಂಗಳು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ನೋಡುವಂತದ್ದಿರುತ್ತೆ. ಕೆಲವೊಂದು ಒತ್ತಡಗಳಿರುತ್ತೆ, ಕೆಲವೊಂದು ಯಾರಿಗೆ ದೂರದ ಪ್ರಯಾಣಗಳನ್ನ ಮಾಡಬೇಕಾದಂಥದ್ದು ಕೆಲಸ ಕಾರ್ಯಗಳಲ್ಲಿ ಇದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ವಿದೇಶಕ್ಕೆ ಹೋಗೋದಾಗಿರ್ಬೋದು, ನೀವಿರುವಂತಹ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗಿ ಕಾರ್ಯಗಳನ್ನ ಮಾಡುವಂಥದ್ದು, ಆ ಅವಕಾಶಗಳು ಈ ಬರುವಂತಹ ತಿಂಗಳಲ್ಲೂ ಇರುತ್ತೆ. ಅದರ ಜೊತೆಗೆ ನಿಮಗೆ ವಿಪರೀತವಾದಂತಹ ಖರ್ಚುಗಳನ್ನು ಕೂಡ ನೋಡುವಂಥದ್ದಿರುತ್ತೆ. ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ಆರೋಗ್ಯದ ಮೇಲೆ ಗಮನವನ್ನ ಕೊಡಬೇಕಾಗತ್ತೆ. ನಿಮ್ಮ ಆರೋಗ್ಯದಲ್ಲಿ ಕೆಲವೊಂದು ಏರುಪೇರುಗಳನ್ನ ನೋಡುವಂಥದ್ದು, ದೃಷ್ಟಿಗೆ ಸಂಬಂಧಪಟ್ಟಂತಹ ದೋಷಗಳು ಇವಾಗ್ಲೂ ಇರುತ್ತೆ. ತಲೆನೋವು ಆಗಿರ್ಬೋದು, ರಕ್ತದ ಒತ್ತಡ ಜಾಸ್ತಿ ಆಗತ್ತೆ, ಅತಿಯಾದಂತ ಆತಂಕದಿಂದ ಹೋಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಆರೋಗ್ಯದ ಮೇಲೆ ಗಮನವನ್ನ ಕೊಡಬೇಕಾಗತ್ತೆ. ಆರೋಗ್ಯದಲ್ಲಿ ಉತ್ತಮವಾದಂತಹ ಚೇತರಿಕೆ ಮತ್ತು ಒಂದು ಉತ್ತಮವಾದಂತಹ ಬದಲಾವಣೆ, ಹಳೆಯ ರೋಗಗಳ ಮೇಲೆ ಸಂಪೂರ್ಣವಾದಂತಹ ಹತೋಟಿ ತಿಂಗಳ ಮಧ್ಯದಿಂದ ನೀವು ಪಡೆಯುವಂತಹ ಯೋಗಗಳು ಇವೆಲ್ಲ ಕೂಡ ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡುವಂಥದ್ದೇ. ಯಾರಿಗೆ ಈ ವಿದ್ಯಾರ್ಥಿಗಳಿಗೆ ಈ ಬರುವಂತಹ ತಿಂಗಳಲ್ಲಿ ಎಕ್ಸಾಮಿನೇಷನ್ಸ್ ಇರುತ್ತೆ, ಅವರಿಗೆ ತುಂಬಾ ಮೇಷರಾಶಿ, ಮೇಷಲಗ್ನದ ಸಂತಾನ ಆಗಿರ್ಬೋದು, ಅವರ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂತಹ ಪ್ರದರ್ಶನ ಮಾಡುವಂಥದ್ದು, ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಅದರ ಉಪಯೋಗವನ್ನ ಪಡ್ಕೋಬೇಕು. ಹೆದರಿಕೆಯನ್ನ ದೂರವಿಡಿ. ನೀವು ಸ್ವಲ್ಪ ಧೈರ್ಯವನ್ನ ಮಾಡಿದ್ರೆ ಪ್ರತಿ ಕೆಲಸ ಕಾರ್ಯಗಳನ್ನು ನೀವು ಜಯಿಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಉತ್ಪತ್ತಿಯಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಂತೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತಹ ಅವಕಾಶಗಳಿದೆ. ಜೊತೆಗೆ ನೋಡಿ, ನೀವು ಮುಖ್ಯವಾಗಿ ಗಮನಿಸಬೇಕಾಗಿದ್ದಂದ್ರೆ ಮನಸ್ತಾಪಗಳು, ಡಿಸ್ಪ್ಯೂಟ್ ಈ ಬರುವಂತ ತಿಂಗಳಲ್ಲಿ ತುಂಬಾನೇ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯ ಪೈಪೋಟಿ ಆಗಿರ್ಬೋದು, ವಿರೋಧಿಗಳಾಗಿರ್ಬೋದು, ಯಾವುದೇ ರೀತಿಯ ಕುಟಿಲ ಬುದ್ಧಿ ಪ್ರಯೋಜನ ಮಾಡ್ತಿರ್ತಾರಲ್ಲ, ಅದನ್ನ ನೀವು ತಡೆಯುವಂತಹ ಒಂದು ಮಾನಸಿಕ ಸ್ಥಿತಿ ಮತ್ತೆ ಆ ಸಾಮರ್ಥ್ಯ ನಿಮ್ಮಲ್ಲೂ ಇರುತ್ತೆ. ಹಾಗಾಗಿ ತುಂಬಾ ಉತ್ತಮವಾದಂತಹ ಅವಕಾಶ, ಯೋಗಗಳನ್ನ ಈ ಬರುವಂತಹ ತಿಂಗಳಲ್ಲಿ ಇರುತ್ತೆ. ಜೊತೆಗೆ ಎಲ್ಲಾ ರೀತಿಯ ಸಂಬಂಧಗಳ ಬಗ್ಗೆ ಸ್ವಲ್ಪ ಗಮನ ಕೊಟ್ರೆ ನಿಮ್ಮ ಪ್ರತಿ ಕಾರ್ಯಗಳನ್ನ ಯಶಸ್ವಿಯಾಗಿ ನೋಡುವಂತಹ ಅವಕಾಶಗಳಿದೆ. ಏನ್ ಪರಿಹಾರ ಮಾಡಬೇಕು ನೋಡಿ, ಬರುವಂತಹ ತಿಂಗಳಲ್ಲಿ ಮುಖ್ಯವಾಗಿ ಶನೈಶ್ಚರನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಕಾರ್ಯ ವಿಳಂಬ ಆಗಿರ್ಬೋದು, ಬರುವಂತಹ ದುಡ್ಡಿನಲ್ಲಿ ವಿಳಂಬಗಳಾಗಿದ್ರೆ, ಮತ್ತೆ ನಿಮ್ಮ ಒಂದು ನೋಡುವಂತಹ ದೃಷ್ಟಿಕೋನದಲ್ಲಿ ತೊಂದರೆ ತಾಪತ್ರೆಗಳಾಗ್ತಿದ್ರೆ, ಪ್ರತಿ ಶನಿವಾರ ಮತ್ತೆ ಮಂಗಳವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದು, ಜೊತೆ ನಿಮಗೆ ಆಂಜನೇಯ ಸ್ತುತಿಯನ್ನ ಪಠನೆ ಮಾಡಿ. ಜೊತೆಗೆ ಶನಿವಾರದ ದಿವಸ ಸಾಸಿವೆ ಎಣ್ಣೆಯನ್ನ ಅಭಿಷೇಕಕ್ಕೆ ಕೊಡಿ ಶನೈಶ್ಚರನಿಗೆ. ಅದರಿಂದ ತುಂಬಾ ಉತ್ತಮವಾದಂತಹ ಅನುಕೂಲಗಳಿರುತ್ತೆ. ಜೊತೆಗೆ ನೀಲಿ ವಸ್ತ್ರ ಜೊತೆಗೆ ಕರಿ ಎಳ್ಳನ್ನ ದಾನ ಮಾಡಿ. ಅದರಿಂದನೂ ಕೂಡ ತುಂಬಾ ಅದ್ಭುತವಾದಂತಹ ಯೋಗಗಳು ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇದೆ. ನಿಮಗೆ ತುಂಬಾನೇ ಅನಾನುಕೂಲತೆ ಆಗ್ತಿದೆ ಅಂತಂದ್ರೆ ನೀವು ಬರುವಂತಹ ತಿಂಗಳಲ್ಲಿ ಒಂದು ಮಂಗಳನ ರತ್ನ ಹವಳವನ್ನ ತಾತ್ಕಾಲಿಕವಾಗಿ ಧಾರಣೆ ಮಾಡಿ, ಇಲ್ಲ ಅಂದ್ರೆ ಒಂದು ಕೆಂಪು ವಸ್ತ್ರವನ್ನ ನಿಮ್ಮ ಜೊತೆಗಿಟ್ಕೊಂಡು ಬರುವಂತಹ ತಿಂಗಳಲ್ಲಿ ಹೋದ್ರೆ ನಿಮಗೆ ಪ್ರತಿ ಕಾರ್ಯಗಳಲ್ಲಿ ಜಯ ಮತ್ತೆ ಒಂದು ಧೈರ್ಯವನ್ನ ಕೊಡುವಂತಹ ಕಾರ್ಯ ಮಾಡ್ತಾನೆ ಮಂಗಳ. ಸೊ ಹಾಗಾಗಿ ಎಲ್ಲಾ ಕೆಲಸ ಕಾರ್ಯಗಳನ್ನ ಈ ಬರುವಂತಹ ತಿಂಗಳಲ್ಲಿ ನೆರವೇರುತ್ತೆ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.